ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಡಿಟ್ಟೋ ಅವರು ಮಾಡ್ತಿರೋ ವರ್ಕ್ ಫ್ರಮ್ ಹೋಮ್ ರೆಕ್ರೂಟ್ಮೆಂಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಆಫ್ ಆಲ್, ಡಿಟ್ಟೋ ಏನಂದರೆ ಒಂದು ಇನ್ಶೂರೆನ್ಸ್ ಅಡ್ವೈಸರಿ ಕಂಪ್ನಿ. ಇದೇನಂದರೆ ಜನರಿಗೆ ಇನ್ಶೂರೆನ್ಸ್ ಬಗ್ಗೆ ತಿಳಿಸ್ಕೊಡುತ್ತೆ, ಹಾಗೆ ಅವ್ರಿಗೆ ಇನ್ಶೂರೆನ್ಸ್ಗೆ ಅಪ್ಲೈ ಮಾಡೋಕ್ಕೆ ಮತ್ತು ಕ್ಲೈಮ್ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡುತ್ತೆ. ಈ ಸ್ಟಾರ್ಟ್ಅಪ್ ಅಲ್ಲಿ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಇದೆ. ಅದ್ಯಾವುದು ಅಂದ್ರೆ ಕಂಟೆಂಟ್ ರೈಟರ್ ಡಿಟ್ಟೋ. ಈ ಪೋಸ್ಟ್ಗೆ ಇವರು ರೆಕಮೆಂಡ್ ಮಾಡ್ತಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಡಿಟ್ಟೋ ಅವರು ಏನ್ ಮಾಡ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ವಿ ಹೆಲ್ಪ್ ಪೀಪಲ್ ಟು ಬೈ ಇನ್ಶೂರೆನ್ಸ್, ಅಂದ್ರೆ ಜನರಿಗೆ ಇನ್ಶೂರೆನ್ಸ್ ನ ಬೈ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಹೆಲ್ತ್ ಮತ್ತು ಲೈಫ್ ಇನ್ಶೂರೆನ್ಸ್ ಬಗ್ಗೆ ತಿಳಿಸ್ಕೊಡ್ತಾರೆ. ಅವ್ರಿಗೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅದರಲ್ಲಿ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇನ್ಶೂರೆನ್ಸ್ಗಳು ಬೇಕಿರುತ್ತೆ, ಅದನ್ನೆಲ್ಲ ಅವ್ರಿಗೆ ನೀಟಾಗಿ ತಿಳಿಸ್ಕೊಟ್ಟು ಅಪ್ಲೈನ ಮಾಡಿಸ್ತಾರೆ. ಇನ್ನು ನೀವೇನಾದರೂ ಇದಕ್ಕೆ ಅಪ್ಲೈ ಮಾಡಬೇಕು ಅಂತ ಇದ್ದರೆ ನಿಮ್ಮ ವರ್ಕ್ ಏನಿರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನಿಮ್ಮ ವರ್ಕ್ ಇಲ್ಲಿ ಹೈ ಕ್ವಾಲಿಟಿ ಆರ್ಟಿಕಲ್ಸ್, ಹೆಲ್ತ್ ಮತ್ತು ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಬರಿಬೇಕಾಗಿರುತ್ತೆ. ಅದು ಒಂದು ಡಿಟ್ಟೋ ಟ್ಯೂನಲ್ಲಿ ಬರಿಬೇಕಾಗಿರುತ್ತೆ. ಅಂದರೆ ಲೈಕ್ ನೀವೇನೋ ಸ್ಪ್ಯಾಮ್ ಮಾಡೋದು ಆ ಥರ ಇಲ್ಲ, ಇವರು ಜೆನ್ಯೂನ್ ಆಗಿ ಇನ್ಶೂರೆನ್ಸ್ ಬಗ್ಗೆ ತಿಳ್ಕೊಡೋರು. ಸೊ ಅದ್ರ ಬಗ್ಗೆ ನೀವು ಆರ್ಟಿಕಲ್ಗಳನ್ನ ಬರಿಬೇಕಿರುತ್ತೆ. ಇನ್ನು ನೀವು IRDAI, ಇದು ಒಂದು ಇನ್ಶೂರೆನ್ಸ್ ರೆಗ್ಯುಲೇಟರಿ ಮತ್ತು ಡೆವಲಪ್ಮೆಂಟ್ ಅಥಾರಿಟಿ. ಸೊ ಇವರು ಕೊಡೋ ಅಪ್ಡೇಟ್ಸ್ ಬಗ್ಗೆ ನೀವು ರಿಸರ್ಚ್ನ ಮಾಡಿ, ಅಂದರೆ ಲೈಕ್ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಅವರು ಅಪ್ಡೇಟ್ಸ್ಗಳನ್ನ ಕೊಡ್ತಿರ್ತಾರೆ. ಅದನ್ನು ರಿಸರ್ಚ್ ಮಾಡಿ ಜನರಿಗೆ ಅರ್ಥ ಆಗೋ ರೀತಿ ತಿಳಿಸ್ಕೊಡ್ಬೇಕಿರುತ್ತೆ ಆರ್ಟಿಕಲ್ ಮುಖಾಂತರ. ಇನ್ನು ಜನರು ಅವಾಗವಾಗ ಏನಾದರೂ ವಿಡಿಯೋ ಕಮೆಂಟಲ್ಲಿ ಏನಾದರೂ ಕ್ವಶನ್ಸು ಆ ಥರ ಏನಾದರೂ ಕೇಳ್ತಿರ್ತಾರೆ. ಸೊ ಅದ್ರ ಬಗ್ಗೆ ಅವರ ರಿಯಲ್ ಪ್ರಾಬ್ಲಮ್ನ ತಿಳ್ಕೊಂಡು ಅದ್ರ ಬಗ್ಗೆ ಆರ್ಟಿಕಲ್ಸ್ನ ಬರೆಯೋದಾಗಿರ್ಬೋದು. ಹಾಗೆ ಯೂಸ್ ಮಾಡಿಕೊಂಡು ಈ ಬ್ಲಾಗ್ಗಳನ್ನೆಲ್ಲ ಡ್ರಾಫ್ಟ್ ಮಾಡಿ ರಿಫೈನ್ ಮಾಡಿಬಿಟ್ಟು ಡಿಟ್ಟೋ ಬ್ಲಾಗ್ಸ್ಗಳನ್ನ ನೀವು ಮಾಡಬೇಕಿರುತ್ತೆ. ಹಾಗೆ ನೀವು ಆರ್ಟಿಕಲ್ಸ್ನ ಬರೀಬೇಕಾದ್ರೆ ನೀಟಾಗಿ ಲೈಕ್ ಸರ್ಚಿಂಗ್ ವಾಲ್ಯೂಮ್ ಇರೋ ಕೀವರ್ಡ್ಸ್ಗಳು, SEO ಬೆಸ್ಟ್ ಪ್ರಾಕ್ಟೀಸಸ್ನೆಲ್ಲ ಮೇಂಟೈನ್ ಮಾಡಿ ಆರ್ಟಿಕಲ್ನ ಬರೀಬೇಕಾಗಿರುತ್ತೆ. ಹಾಗೆ ಅದ್ರ ಜೊತೆಗೆ ಈಗ ಪ್ರಾಡಕ್ಟ್ ಟೀಮ್ ಆಗಿರ್ಬೋದು, ಕಂಟೆಂಟ್ ಕ್ರಿಯೇಷನ್ ಟೀಮ್, ಈ ಥರ ಎಲ್ಲ ಬೇರೆ ಬೇರೆ ಟೀಮ್ ಇರುತ್ತೆ. ಇವ್ರ ಜೊತೆ ಎಲ್ಲ ಕೊಲಾಬ್ರೇಟ್ ಮಾಡಿಕೊಂಡು ನೀವು ಒಳ್ಳೊಳ್ಳೆ ಆರ್ಟಿಕಲ್ನ ಬರೀಬೇಕಿರುತ್ತೆ. ಇದು ನಿಮ್ಮ ಕೆಲಸ ಆಗಿರುತ್ತೆ. ನೀವು ಇದಕ್ಕೆ ಅಪ್ಲೈ ಮಾಡಬೇಕು ಅಂದರೆ ಏನು ರಿಕ್ವೈರ್ಮೆಂಟ್ಸ್, ಲೈಕ್ ಏನು ಎಲಿಜಿಬಿಲಿಟಿ ಅಂತ ನೋಡೋದಾದ್ರೆ, ನಿಮಗೆ ರಿಸರ್ಚ್ ಮತ್ತು ಕಂಟೆಂಟ್ ರೈಟಿಂಗಲ್ಲಿ 2+ ಇಯರ್ ಎಕ್ಸ್ಪೀರಿಯನ್ಸ್ ಇರಬೇಕು. ಹಾಗೆ ನಿಮಗೆ ಹೊಸ ಥಿಂಗ್ಸ್ಗಳು ಮತ್ತು ಎಕ್ಸ್ಪ್ಲೈನ್ ಮಾಡೋಕ್ಕೆ ಕ್ಯೂರಿಯಸ್ ಮತ್ತು ಪರ್ಫೆಕ್ಟ್ ಆಗಿರಬೇಕಾಗಿರುತ್ತೆ. ಹಾಗೆ ಇಂಗ್ಲೀಷಲ್ಲಿ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು. ಇನ್ನು ಯೂಸರ್ ಪರ್ಸ್ಪೆಕ್ಟಿವಲ್ಲಿ ಥಿಂಕ್ ಮಾಡಿ ಅವ್ರಿಗೆ ಹೆಲ್ಪ್ಫುಲ್ ಆಗೋ ಥರ ನೀವು ಬ್ಲಾಗ್ಸ್ಗಳನ್ನ ಬರೀಬೇಕಾಗಿರುತ್ತೆ. ಹಾಗೆ ನೀವು ಪ್ರತಿಯೊಂದು ಡೀಟೇಲ್ಸ್ಗೆ ಅಟೆನ್ಷನ್ ಕೊಟ್ಟು ನೀಟಾಗಿ ಬರೀಬೇಕಿರುತ್ತೆ. ಲೈಕ್ ಫಾಲ್ಸ್ ಇನ್ಫಾರ್ಮೇಷನ್ ಎಲ್ಲ ಕೊಟ್ಬಿಟ್ಟು ಅವ್ರನ್ನ ಮಿಸ್ಲೀಡ್ ಮಾಡೋ ಹಾಗಿಲ್ಲ. ಅದ್ರ ಜೊತೆಗೆ ನಿಮ್ಗೇನಾದರೂ ಕಂಟೆಂಟ್ ಕ್ರಿಯೇಷನಲ್ಲಿ ಎಕ್ಸ್ಪೋಜರ್ ಇದ್ರೆ, ಲೈಕ್ ನೀವೇ ಆಲ್ರೆಡಿ ಏನಾದ್ರು ಬ್ಲಾಗ್ಸ್ ಎಲ್ಲ ಬರೀತಿದ್ರೆ, ಯೂಟ್ಯೂಬ್ ಚಾನಲ್ ಈ ಥರ ಎಲ್ಲ ಇದ್ರೆ ಇನ್ನೂ ಒಳ್ಳೆಯದು. ಆಗ ನಿಮಗೆ ಸಿಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಇನ್ನು ಪರ್ಸನಲ್ ಫೈನಾನ್ಸ್ ಮತ್ತು ಇನ್ಶೂರೆನ್ಸ್ ಕಾನ್ಸೆಪ್ಟ್ಸ್ಗಳ ಬಗ್ಗೆ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಹಾಗೆ AI ಟೂಲ್ಸ್ನೆಲ್ಲ ಯೂಸ್ ಮಾಡೋಕ್ಕೆ ಗೊತ್ತಿರಬೇಕು. ಇನ್ನು ಡಿಟ್ಟೋನ ಏನಕ್ಕೆ ಜಾಯ್ನ್ ಮಾಡಬೇಕು ಅಂದರೆ, ಇದು ಒಂದು ಸ್ಟಾರ್ಟಪ್ ಕಂಪ್ನಿ ಅಂತಲೇ ಹೇಳ್ಬೋದು. ಇವರು ತುಂಬ ಫಾಸ್ಟಾಗಿ ಗ್ರೋ ಆಗ್ತಿದ್ದಾರೆ. ಸೊ ಗ್ರೋ ಆಗ್ತಿರೋ ಇಂಡಸ್ಟ್ರಿಯಲ್ಲಿ ನೀವು ಎಂಟ್ರಿ ಆದರೆ ನಿಮಗೆ ತುಂಬ ಕಲಿಯೋಕ್ಕೆ ಸಿಗುತ್ತೆ. ಹಾಗೆ ಇನ್ಶೂರೆನ್ಸ್ ಇಂಡಸ್ಟ್ರಿ ಬಗ್ಗೆ ತುಂಬ ತಿಳ್ಕೊಬೋದು. ಹಾಗೆ ನೀವು ಆಚೆ ಕಡೆನೂ ಅದನ್ನ ಯೂಸ್ ಮಾಡ್ಕೋಬೋದು ಆ ಸ್ಕಿಲ್ಸ್ನೆಲ್ಲ. ಇನ್ನು ಪರ್ಕ್ಸ್ ನೋಡೋದಾದ್ರೆ, ನಿಮಗೆ ಕಾಂಪಿಟೇಟಿವ್ ಸ್ಯಾಲರಿ ಸಿಗುತ್ತೆ. ಅಂದರೆ ಲೈಕ್ ನಿಮಗೆ ಎಷ್ಟು ನಾಲೆಡ್ಜ್ ಇದೆ ಅದ್ರ ಮೇಲೆ ಸ್ಯಾಲರಿ ಕೊಡ್ತಾರೆ. ಹಾಗೆ ನಿಮಗೆ ಹೆಲ್ತ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ಗಳನ್ನು ಕೂಡ ಕೊಡ್ತಾರೆ. ಇನ್ನು ಈ ಇಂಟರ್ವ್ಯೂ ಪ್ರಾಸೆಸ್ನ ನೋಡೋದಾದ್ರೆ, ಫಸ್ಟು HR ಇಂಟ್ರೊಡಕ್ಟರಿ ಕಾಲ್ ಇರುತ್ತೆ. ಅದಾದಮೇಲೆ ಟಾಸ್ಕ್ ಅಥವಾ ಅಸೈನ್ಮೆಂಟ್ ಕೊಡ್ತಾರೆ. ಅದಾದಮೇಲೆ ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಫೈನಲ್ ರೌಂಡ್, ಈ ಥರ ಬೇರೆ ಬೇರೆ ಲೆವೆಲ್ ಇಂಟರ್ವ್ಯೂ ಎಲ್ಲ ಇರುತ್ತೆ. ಇದೆಲ್ಲ ಆದಮೇಲೆ ನಿಮಗೆ ಆಫರ್ ಲೆಟರ್ನ ಕೊಡ್ತಾರೆ. ಸೊ ಇನ್ನು ಇದರ ಆಫೀಸ್ ಬಂದು ಫಾರ್ಚುನಾ 1 ನಂಬರ್ 680 15th ಕ್ರಾಸ್, JP ನಗರ್, ಸೆಕೆಂಡ್ ಫೇಸ್, JP ನಗರ್, ಬ್ಯಾಂಗ್ಳೂರ್ ಸೌತ್. ಈ ಅಡ್ರೆಸ್ಸಲ್ಲಿ ಆಫೀಸ್ ಇದೆ. ಬಟ್ ಇದು ವರ್ಕ್ ಫ್ರಮ್ ಹೋಮ್ ಜಾಬ್. ನೀವೇನೋ ಆಫೀಸ್ಗೆ ಬರೋದು ಬೇಕಾಗಿಲ್ಲ, ನೀವು ಮನೆಯಿಂದಲೇ ವರ್ಕ್ ಮಾಡ್ಬೋದು. ಇನ್ನು ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂದರೆ, ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಲ್ಲಿ ಅಪ್ಲೈ ನಾವು ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಗ ಈ ಥರ ಬರುತ್ತೆ. ಇಲ್ಲಿ ನಿಮ್ಮ ರೆಸ್ಯೂಮ್ ಹಾಕಬೇಕಿರುತ್ತೆ. ನಿಮ್ಮ ಫಸ್ಟ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮ್ ಹಾಕಿ, ಇಮೇಲ್ ಮತ್ತು ಮೊಬೈಲ್ ನಂಬರ್ ಹಾಕಿ. ಆಮೇಲೆ ನಿಮ್ಗೇನಾದರೂ ವರ್ಕ್ ಫ್ರಮ್ ಆಫೀಸ್ ಮಾಡಬೇಕು ಅಂದರೆ ಆ ಆಪ್ಷನ್ ಇದೆ. ನೀವು ಮಾಡಬೇಕು ಅಂದರೆ ಎಸ್ ಕೊಡಿ, ಇಲ್ಲಾಂದರೆ ವರ್ಕ್ ಫ್ರಮ್ ಹೋಮೇ ಬೇಕು ಅಂದರೆ ನೋ ಕೊಡಿ. ಆಮೇಲೆ ನಿಮ್ಗೆ ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ, ಈಗ ಕರೆಂಟ್ CTC ಎಷ್ಟು, ಎಕ್ಸ್ಪೆಕ್ಟೆಡ್ CTC, ನೋಟಿಸ್ ಪೀರಿಯಡು ಎಲ್ಲದನ್ನೂ ಮೆನ್ಷನ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ನ ಮಾಡಿ. ಆಗ ಅದಾದಮೇಲೆ ನಿಮಗೆ ಇವರು HR ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ ಎಲ್ಲ ತಗೊಂಡು ಇಂಟರ್ವ್ಯೂನೆಲ್ಲ ಶೆಡ್ಯೂಲ್ ಮಾಡ್ತಾರೆ. ಸೊ ಈ ವಿಡಿಯೋ ಯಾರಿಗೆ ಯೂಸ್ಫುಲ್ ಅನಿಸ್ತು, ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಅವ್ರೇನಾದ್ರು ಜಾಬ್ ಹುಡುಕ್ತಿದ್ರೆ ಇದು ಹೆಲ್ಪ್ಫುಲ್ ಆಗ್ಬೋದು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.